ನಮಸ್ತೆ, ನಾನು ದುರ್ಗಾ ಭವಾನಿ, ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳು ಸಿಂಧನೂರು ವಿದ್ಯಾರ್ಥಿನಿ. ನಾನು ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕನ್ನು ಪಡೆದಿದ್ದೇನೆ. ನನ್ನ ಈ ಸಾಧನೆಗೆ ಕಾರಣೀಕರ್ತರಾದಂಥ ಶ್ರೀ ಎನ್ ಸತ್ಯನಾರಾಯಣ್ ಶ್ರೇಷ್ಠಿ ಸರ್ ಅವರಿಗೆ ಮತ್ತು ಉಪನ್ಯಾಸಕ ವೃಂದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಈ ಸಾಧನೆಯನ್ನು ಮೆಚ್ಚಿ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಎನ್ ಸತ್ಯನಾರಾಯಣ್ ಶ್ರೇಷ್ಠಿ ಸರ್ ಅವರು ನನ್ನ ಭವಿಷ್ಯದ ಶಿಕ್ಷಣಕ್ಕಾಗಿ 5,11,000 ರೂಗಳನ್ನು ಪ್ರೋತ್ಸಾಹಧನ ನೀಡಿರುತ್ತಾರೆ ಹಾಗೂ ನನ್ನ ಕನಸಾದ UPSCಯನ್ನು ನನಸು ಮಾಡಲು ಆರ್ಯ ವೈಶ್ಯ ಮಹಾಸಭಾ ಬೆಂಗಳೂರು ವತಿಯಿಂದ ಉಚಿತ ವಸತಿಯೊಂದಿಗೆ ತರಬೇತಿಯನ್ನು ಪಡೆಯಲು ಅವಕಾಶ ಕಲ್ಪಿಸಿದ್ದಕ್ಕಾಗಿ ಹಾಗೂ ಇವರ ಪ್ರೋತ್ಸಾಹ ಇತರರಿಗೂ ಮಾದರಿಯಾಗಲಿ. ಧನ್ಯವಾದಗಳು. ಆತ್ಮೀಯರೇ, ನಿಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆಯೇ ಸನ್ಮಾನ್ಯ ಶ್ರೀ ಬಸನಗೌಡ ಬಾದರ್ಲಿ MLC ಅವರಿಗೆ ಏನು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕಂತೇಳಿ ಇವತ್ತು ನಮ್ಮ ಸಮುದಾಯದ ವತಿಯಿಂದ ನಾವೆಲ್ಲರೂ ಒಕ್ಕೂರಿನಿಂದ ಸರ್ಕಾರಕ್ಕೆ ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳಾದಂಥ ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರುವಾಗಲೇ ಬಸನಗೌಡ ಬಾದರ್ಲಿ ಅವರು ಒಬ್ಬ ಸಂಘಟನೆಯ ಚತುರರು ಮತ್ತು ಎಲ್ಲ ಜನಪರ ಕಳಕಳಿ ಇರುವಂಥ ಒಬ್ಬ ವ್ಯಕ್ತಿ. ಇವತ್ತಿನ ದಿನ ಏನು ಒಬ್ಬ ಸಾಮಾನ್ಯ ಒಬ್ಬ ರೈತನ ಮಗನಾಗಿ ಏನು ಸಿಂಧನೂರು ತಾಲೂಕಿನಲ್ಲಿ ಎಲ್ಲ ಸಮುದಾಯದ ಹಿರಿಯರ ಜೊತೆ ಯುವಕರ ಜೊತೆ ಹೊಂದಿಕೊಂಡು ಪಕ್ಷ ಸಂಘಟನೆ ಮಾಡುತ್ತಾ ಇವತ್ತು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರನ್ನು ಮಾಡಿರೋದು ನಮ್ಮ ಸಿಂಧನೂರು ತಾಲೂಕಿನ ಕೀರ್ತಿ ಹೆಚ್ಚಿಸುವಂಥ ಕೆಲಸ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ಏನು ಇವತ್ತು ರಾಜಕೀಯ ಹಿನ್ನೆಲೆ ಇಲ್ಲದವರು ಕೂಡ ಇವತ್ತು ಎಲ್ಲ ಸಮಾಜದ ಯುವಕರನ್ನು ಇವತ್ತು ರಾಜಕೀಯ ಮುನ್ನೆಲೆಗೆ ತಂದು ನಾಯಕತ್ವದ ಗುಣಗಳನ್ನು ಬೆಳೆಸುವಂಥ ಕೀರ್ತಿ ಬಸನಗೌಡ ಬಾದರ್ಲಿ ಸಾವರಿಗೆ ಸಲ್ಲಿಸ್ತಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕೊಪ್ಪಳ ಮತ್ತು ಬೈ ಎಲೆಕ್ಷನ್ ಮಸ್ಕಿ ಬೈ ಎಲೆಕ್ಷನ್ ಆಗಿರ್ಬೋದು, ಶರಣೇಗೌಡ ಬೈಯಪ್ಪುರ MLC ಚುನಾವಣೆ ಆಗಿರ್ಬೋದು, ಎಲ್ಲ ಚುನಾವಣೆಗಳು ಕೂಡ ಅವರು ಟೊಂಕ ಕಟ್ಟಿಕೊಂಡು ಪಕ್ಷದ ಅಭ್ಯರ್ಥಿ ಗಳಿಸುವ ಮುಖಾಂತರ ಅವರು ಕೂಡ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿದಾರಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸಿಂಧನೂರಿನಲ್ಲಿ ಹಲವಾರು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಹಲವಾರು ಕನಸುಗಳನ್ನು ಕಟ್ಟಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆಗಿನ್ನ ನವ ಸಂಕಲ್ಪ ನವ ಸಿಂಧನೂರು ಎಂಬ ಒಂದು ಘೋಷವಾಕ್ಯದೊಂದಿಗೆ ಸಿಂಧನೂರು ತಾಲೂಕಿನಲ್ಲಿ ಜಿಲ್ಲೆಯಾಗಿಸಲು ಏನು ಹೋರಾಟ ಇವತ್ತು ಸುಮಾರು ಸಂದರ್ಭದಲ್ಲಿ ಸಿಂಧನೂರು ತಾಲೂಕಿನ ಎಲ್ಲ ಸಮಾಜದ ಮುಖಂಡರು ಎಲ್ಲ ರಾಜಕೀಯ ಮುಖಂಡರುಗಳನ್ನು ಕರೆದು ಇವತ್ತು ಜಿಲ್ಲೆಯಾಗಿಸ್ಬೇಕಂತೇಳಿ ಏನು ಇವತ್ತು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಏನು ಒಂದು ಸಚಿವ ಸ್ಥಾನ ಕೊಟ್ಟರೆ ನಮಗೆ ಸಿಂಧನೂರು ತಾಲೂಕಿಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸಿಂಧನೂರು ತಾಲೂಕಿನಲ್ಲಿ ಅವರು ಸುಮಾರು ಸಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಏನು ಅವರು MLC ಆದ ನಂತರ ವಿಧಾನ ಪರಿಷತ್ನಲ್ಲೂ ಕೂಡ ಸಿಂಧನೂರು ತಾಲೂಕಿನ ಜಿಲ್ಲೆಯಾಗಿಸುವ ಸಲುವಾಗಿ ಮತ್ತು ಮೆಡಿಕಲ್ ಕಾಲೇಜ್ ಆಗಲಿ, ಡಿಪ್ಲೊಮಾ ಕಾಲೇಜ್ ಆಗಲಿ, ಲಾ ಕಾಲೇಜ್ ಆಗಲಿ, ಇನ್ನಿತರ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಇವೆಲ್ಲವನ್ನು ಕೂಡ ಸಿಂಧನೂರಿಗೆ ತರಬೇಕಂತೇಳಿ ಇವತ್ತು ಏನು ವಿಧಾನ ಪರಿಷತ್ತಲ್ಲಿ ಧ್ವನಿ ಹೆಚ್ಚಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಕೂಡ ಬಸನಗೌಡ ಬಾದರ್ಲಿ ಸಾಹೇಬರು ಮಾಡೋದು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ.